ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಇದು ರಾಜ್ಯದಲ್ಲಿ ಆಡಳಿತವಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಸುದ್ದಿ. ಅದರಲ್ಲೂ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್. ಲೋಕಸಭಾ ಚುನಾವಣೆ ಬಳಿಕ ಯಾರಾಗ್ತಾರೆ ಸಿಎಂ? ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿದ್ದರಾಮಯ್ಯ ಪಾರ್ಲಿಮೆಂಟ್ ಎಲೆಕ್ಷನ್ ಬಳಿಕ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರಾ? ಅಥವಾ ಅಹಿಂದ ಸಿದ್ದರಾಮಯ್ಯ ಅವರ ಬಳಿ ಬೇರೆ ಏನಾದರೂ ಮಾಸ್ಟರ್ ಪ್ಲಾನ್ ಇದೆಯಾ? ಈ ಎಲ್ಲದರ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿಯವರೆಗೆ ಡಿ.ಕೆ.ಸಿ ಬಣ ಸಿದ್ದರಾಮಯ್ಯ ಬಣಕ್ಕೆ ಒಳ ಏಟು ಕೊಡ್ತಲೇ ಬರ್ತಿತ್ತು. ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಸಿದ್ದರಾಮಯ್ಯ ಡಿ.ಕೆ.ಸಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡಬೇಕು ಅಂತ ಪದೇ ಪದೇ ಹೇಳ್ತಾನೆ ಬರ್ತಿದ್ರು. ಆದ್ರೆ ಇದೀಗ ಸಿದ್ದರಾಮಯ್ಯ ಬಣವೇ ಡಿ.ಕೆ.ಶಿ ಬಣಕ್ಕೆ ಶಾಕ್ ನೀಡಿದೆ. ಎಲೆಕ್ಷನ್ ಹತ್ರ ಬರುತ್ತಿರುವ ಟೈಮಲ್ಲಿ ಸಿದ್ದರಾಮಯ್ಯ ಉರುಳಿಸಿರುವ ತಾಳಕ್ಕೆ ದಿಲ್ಲಿ ನಾಯಕರು ಕೂಡ ಗಪ್ಚುಪ್ ಆಗಬೇಕಾಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಡಿ.ಕೆ.ಸಿ ಕಟ್ಟೆ ಹಾಕಲು ಹೆಣದಿರುವ ತಂತ್ರ ಎಂಥದ್ದು? ಅದಕ್ಕೆ ಕನಕಪುರ ಬಂಡೆ ಸಿಕ್ಕಿ ಹಾಕಿಕೊಳ್ಳೋದು ಪಕ್ಕನ. ಇದನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಇಷ್ಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ 15 ಸೀಟು ಬಂದರೆ ಕ್ರೆಡಿಟ್ ಹೋಗೋದು ಯಾರಿಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾನೆ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ 15 ಸೀಟು ಗೆದ್ದಿರೋದು ಅಂತ ಸಿದ್ದರಾಮಯ್ಯ ಬಣದ ನಾಯಕರೇ ಹೇಳ್ತಾರೆ. ಅದನ್ನು ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಡುವಲ್ಲಿ ಯಾವುದೇ ಮುಲಾಜಿಲ್ಲ. ಗ್ಯಾರಂಟಿ ಯೋಜನೆ ತಲುಪಿದರ ಪರಿಣಾಮ ಕಾಂಗ್ರೆಸ್ಗೆ ಇಷ್ಟು ಸೀಟು ಬಂತು, ಹೀಗಾಗಿ ನಾನೇ ಸಿಎಂ ಆಗಿ ಮುಂದುವರಿತೇನೆ ಅಂತ ಸಿದ್ದರಾಮಯ್ಯ ಖಂಡಿತ ಹೇಳ್ತಾರೆ. ಅದಕ್ಕೆ ಬೇಕಾದ ತಯಾರಿ ಕೂಡ ಸಿದ್ದರಾಮಯ್ಯ ಈಗಾಗಲೇ ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ಇಷ್ಟು ಸೀಟು ಬರಲಿಲ್ಲ, ಈಗ ಸರ್ವೆ ಸಮೀಕ್ಷೆಗಳು ಹೇಳ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೇವಲ 5 ಅಥವಾ 6 ಸೀಟು ಗೆದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಕಥೆಯೇನು? ಅದಕ್ಕೂ ಕೂಡ ಸಿದ್ದರಾಮಯ್ಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿಟ್ಟುಕೊಂಡಿದ್ದಾರೆ. ಸಿಎಂ ಕುರ್ಚಿ ಬದಲಿ ಮಾಡಿಕೊಳ್ಳಲು ತಂತ್ರ ಕೂಡ ಎಣೆದಿದ್ದಾರೆ. ಅದೇನು ಅಂದರೆ ಅಹಿಂದ ಸಮುದಾಯ. ಇವತ್ತು ನಾವು ಅಹಿಂದ ಸಮುದಾಯ ಭದ್ರ ಮಾಡಿಕೊಂಡಿದ್ರೆ ಮಿನಿಮಮ್ 15 ಸೀಟು ಗೆಲ್ತಿದ್ವಿ. ಆದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಕಿರಿಕ್ ಮಾಡಿದರು. ಜಾತಿ ಲೆಕ್ಕಾಚಾರ ಗಮನದಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಸಮುದಾಯದವರಿಗೆ ಡಿ.ಸಿ.ಎಂ ಸ್ಥಾನ ಕೊಟ್ಟು ಬಿಡಿ ಅಂತ ಪದೇ ಪದೇ ಕೇಳ್ತಾ ಬಂದ್ವಿ. ನಮ್ಮ ಮಾತು ಡಿ.ಕೆ. ಶಿವಕುಮಾರ್ ಅವರು ಕೇಳಲಿಲ್ಲ. ಆಯಾ ಸಮುದಾಯಕ್ಕೆ ಡಿ.ಸಿ.ಎಂ ಸ್ಥಾನ ಕೊಟ್ಟರೆ ಆ ಸಮುದಾಯದ ಮತಗಳನ್ನು ಹಿಡಿದಿಟ್ಟುಕೊಳ್ಳಬಹುದಾಗಿತ್ತು. ಇದನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಆದರೂ ಡಿ.ಕೆ. ಶಿವಕುಮಾರ್ ನಮ್ಮ ಮಾತು ಕೇಳಲಿಲ್ಲ. ಬಿಜೆಪಿ ಮೇಲ್ವರ್ಗದ ಮತಗಳನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅಂತಾನೆ ನಾವು ಅಹಿಂದ ಫಾರ್ಮುಲಾ ರೆಡಿ ಮಾಡಿಟ್ಟುಕೊಂಡಿದ್ವಿ. ಒಂದು ಜಾತಗಣತಿ, ಮತ್ತೊಂದು ಡಿ.ಸಿ.ಎಂ ಫಾರ್ಮುಲಾ. ಆದರೆ ಜಾತಿ ಗಣತಿ ಬಿಡುಗಡೆಗೆ ಡಿ.ಕೆ. ಶಿವಕುಮಾರ್ ಅವರೇ ಬೇರೆ ನಾಯಕರ ಜೊತೆಗೂಡಿ ಕೊಕ್ಕೆ ಹಾಕಿದ್ರು. ಬೇರೆಯವರು ಡಿ.ಸಿ ಮಾಡಿದರೆ ನಾನೇ ಡಿ.ಸಿ.ಎಂ ಸ್ಥಾನದಿಂದ ಕೆಳಗಿಳಿತೀನಿ ಅಂತ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿದ್ರು. ಒಕ್ಕಲಿಗ ಮತಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಆ ಸಮುದಾಯದ ಸಚಿವರೇ ತಿರುಗಿ ಬಿದ್ದರು. ಶಾಮನೂರು ಶಿವಶಂಕರಪ್ಪ ಬಹಿರಂಗವಾಗಿ ನಮ್ಮ ಸರ್ಕಾರಕ್ಕೆ ಪತ್ರ ಬರೆದು, ಸರ್ಕಾರದ ಭಾಗವಾಗಿರುವ ನಮ್ಮ ಸಚಿವರೇ ನಮ್ಮ ವಿರುದ್ಧ ತಿರುಗಿ ಬಿದ್ದಾಗ ನಾವು ಏನು ಮಾಡಲಾಗದೆ ಸುಮ್ಮನಿರಬೇಕಾಗಿತ್ತು. ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಒಪ್ಪಿಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಒಪ್ಪಲಿಲ್ಲ. ಇದರ ಪ್ರತಿಫಲ ಎಂಬಂತೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಈ ಪರಿಸ್ಥಿತಿ ಬಂತು. ನಾವು ಹೇಳಿದಂತೆ ಮಾಡಿದ್ರೆ ಮಿನಿಮಮ್ 10ರಿಂದ 15 ಸೀಟು ಆರಾಮವಾಗಿ ಗೆಲ್ಲುತ್ತಿದ್ವಿ. ಹೇಗಾದರೂ ಮೈನಾರಿಟಿ ಮತಗಳು ಬಿಜೆಪಿಗೆ ಹೋಗಲ್ಲ. ಇದರ ಜೊತೆಗೆ ದಲಿತರ ಮತಗಳನ್ನು ನಾವು ಭದ್ರ ಮಾಡಿಕೊಂಡಿದ್ರೆ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದಕ್ಕೆ ಕೊಕ್ಕೆ ಹಾಕಿದವರು ಯಾರು? ಡಿ.ಕೆ. ಶಿವಕುಮಾರ್ ಅವರ ತಾನೆ ಅಂತ ಹೈಕಮಾಂಡ್ಗೆ ಹೇಳೋದಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಈ ಮೂಲಕ ಒಂದು ವೇಳೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸೀಟು ಬಂದರೆ ಸೋಲಿನ ಹೊಣೆಯನ್ನು ಡಿ.ಕೆ. ಶಿವಕುಮಾರ್ ಹೆಗಲಿಗೆ ಹಾಕಿ ತಮ್ಮ ಸಿಎಂ ಕುರ್ಚಿ ಭದ್ರ ಮಾಡಿಕೊಳ್ಳುವ ಪ್ಲಾನ್ ಮಾಡಿದ್ದಾರೆ. ಒಟ್ಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟು ಬಂದರೂ ಸರಿಯೇ, ಜಾಸ್ತಿ ಸೀಟ್ ಬಂದರೂ ಸರಿಯೇ, ಸಿದ್ದರಾಮಯ್ಯ ಕುರ್ಚಿ ಬಿಡದಿರಲು ಚಕ್ರವ್ಯೂಹ ರಚಿಸಿದ್ದಾರೆ. ಅದರಲ್ಲಿ ಡಿ.ಕೆ.ಸಿ ಸಿಲುಕಿಸಿ ಎತ್ತ ಕಡೆ ಸುಳಿದಾಡದಂತೆ ಮಾಡಲು ಸಿದ್ದರಾಮಯ್ಯ ಬಣ ರೆಡಿ ಆಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.